ಈ ಮಾಯಾವತಿ ಒಂದ್ ಕಡೆ ಹೇಳ್ತಾ ಇದ್ರು 80% ಇರೋ ಮುಸಲ್ಮಾನರ ಏರಿಯಾದಲ್ಲಿ ಬಿಜೆಪಿ ಗೆದ್ಬಿಟ್ಟಿದೆ, ಅದೇ ಹೆಂಗ್ ಗೆದ್ಬಿಡ್ತು, ಅಲ್ಲೆಲ್ಲ ಇವಿಎಂ ಮಿಷಿನ್ ಏನೋ ಮಾಡಿದೆ. ಯಾವ ಇವಿಎಂ ಮಿಷಿನ್ ಮಾಡಲ್ಲ, ಜನ ಏನ್ ಮನ್ಸು ಮಾಡ್ತಾರೆ, ಜನರ ಮನಸ್ಸಿನಲ್ಲಿ ಯಾವ ಪಕ್ಷ ಬೇಕು ಅನ್ಸುತ್ತೆ ಅವ್ರು. ಬಿಜೆಪಿನಲ್ಲಿ ದಲಿತರು ಇರ್ಬೋದು, ಮುಸಲ್ಮಾನರು ಇರ್ಬೋದು, ಯಾರೇ ಆಗಿದ್ರು ವ್ಯಕ್ತಿಗತವಾಗಿ ಅವ್ರ ಮನ್ಸು ಬಂದಂತ ಓಟ್ ಅಂತ ಚಲಾಯಿಸಿದ್ರೆ ಅದು ಯಾವ್ದೋ ಮಿಷಿನ್ ಇಂದ ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ನಾವು ಒಪ್ಪಕ್ಕಾಗಲ್ಲ. ಈಗ ಹಗಲಲ್ಲಿ ಈ ಚುಕ್ಕೆಗಳನ್ನ ಹುಡುಕ್ತಾ ಇದೆ, ನಕ್ಷತ್ರಗಳು ಇದಾವೆ ಅಂತ ಹೇಳುವಂತ ಜನಗಳು ಏನೇನು ಅದು ಈ ತರದ ಆರೋಪಗಳೆಲ್ಲ ಹಗಲಲ್ಲಿ ಚುಕ್ಕೆಗಳು ಕಾಣಿಸೋದು, ನಕ್ಷತ್ರಗಳು ಕಾಣಿಸೋದು ಅನ್ನೋ ಪ್ರಶ್ನೆ ಏನಿತ್ತು ಅಷ್ಟೇ ಸತ್ಯ. ಇದೆಲ್ಲ ಸುಮ್ನೆ ಊಹಾಪೋಹ, ಯಾರೋ ಸೋತ್ಬಿಡ್ತಾರೆ ಕಾಂಗ್ರೆಸ್, ಆ ಬಿಜೆಪಿ ಅವ್ರು ಗೆದ್ದಿದ್ದಾರೆ. ಹೌದಪ್ಪ, ಬಿಜೆಪಿ ಅವರು ಗೆದ್ದಿದ್ದಾರೆ, ಕಾಂಗ್ರೆಸ್ ಅವರು ಸೋತಿದ್ದಾರೆ. ಇನ್ನೊಂದ್ ಕಡೆ ಆಗ BSP ಅವರು ಕೂಗಾಡ್ತಾರೆ, ಇನ್ನೊಂದ್ ಕಡೆ ಆಮ್ ಆದ್ಮಿ ಪಾರ್ಟಿ ಅವರು ಕೂಗಾಡ್ತಾರೆ, ಎಲ್ಲರೂ ಕೂಗಾಡ್ತಾರೆ. ಇದಕ್ಕೆ ಏನಾದ್ರು ಮುಕ್ತಿ ಇದೆಯಾ? ಏನೋ ತಕ್ಷಣಕ್ಕೆ ಅವ್ರು ಬಚಾವ್ ಆಗ್ಬೇಕು. ಸೋತಿದ್ದಕ್ಕೆ ನೆಲಕ್ಕೆ ಬಿದ್ದಂತ ಜಟ್ಟಿ ಮೀಸೆ ಮಣ್ಣಾಗಿಲ್ಲ ಅನ್ನೋದಿರಲಿ, ನೋಡ್ ನಾನು ಸೋಲ್ಬೇಕಾದ್ರೆ ಇವಿಎಂ ಕಮಿಷನ್ ಕಾರಣ, ಹಂಗಾಗಿ ನಾನು ಸೋತೆ ಅಂತ. ಇದೆಲ್ಲ ತಪ್ಪು ಕಲ್ಪನೆಗಳು. ಮತ್ತೆ ಏನು ಊಹೆಗಳು ಅದು ಆಗ್ಬಹುದು ಆಗಬಾರ್ದು ಅಂತಕ್ಕಂಥ ವಿಶ್ಲೇಷಣೆಗಳು ಅದು ತಪ್ಪು. ಇವಿಎಂ ಮಿಷನ್ ಅದ್ ಏನಿದೆ ಅದ್ರ ಕೆಲಸ ಅದ್ ಮಾಡ್ತದೆ. ಯಾಕಂದ್ರೆ ಅದ್ ಇರ್ಬೇಕು. ಅದ್ ಇರೋದ್ರಿಂದಾನೇ ಇವತ್ತು ಎಲ್ಲ ಒಂದ್ ಕಡೆ ಬೇಗ ಚುನಾವಣೆ ಪ್ರಕ್ರಿಯೆ ಮುಗಿತದೆ. ಮತ್ತೆ ಏನು ಇವತ್ತು ಆ ಒಂದು ಪ್ರಕ್ರಿಯೆ ತಂದಿರ್ತಕ್ಕಂಥದ್ದು ಬರೀ ಬಿಜೆಪಿ ಕೈವಾಡ ಅಲ್ಲ, ಕಾಂಗ್ರೆಸ್ ಅಲ್ಲ, ಅದು ವ್ಯವಸ್ಥಿತವಾಗಿ ಬಂದಿರ್ತಕ್ಕಂಥ ಒಂದು ಟೆಕ್ನಾಲಜಿ ಬಳಕೆ ಮಾಡ್ತಾರೆ. ಆ ಬಳಕೆ ಆಗ್ತಕ್ಕಂಥದ್ದು ಸಾಧ್ಯತೆಗಳನ್ನ ಏನ್ ಮಾಡ್ಬೇಕು ಅದ್ ಮಾಡ್ತಾ ಇದ್ದಾರೆ. ಅದನ್ನ ಸೋತಂತವ್ರು ಮಾತ್ರ ಈಗ ಗಲಿಬಿಲಿ ಆಗ್ತಾ ಇದ್ದಾರೆ. ಈ ಗಲಿಬಿಲಿ ದೇಶಕ್ಕೆ ಸ್ವತಂತ್ರ ಬಂದು 60-70 ವರ್ಷಗಳಲ್ಲಿ 60 ಸೂರ್ಯನ ಸೂರ್ಯನ ಅಂತಾನೆ ಕರೀತಾರೆ, ಚಂದ್ರನ ಚಂದ್ರ ಅಂತಾನೆ ಕರೀತಾರೆ. ಎಲ್ಲಿ ಓಟ್ ಬೀಳಲ್ಲ ಅಲ್ಲಿ ಬೀಳಲ್ಲ ಅಂತ ಕನ್ಸಿಡರ್ ಮೊದಲೇ ಮಾಡ್ತಾರೆ. ಯಾಕೆ ಮಾಡೋದಾಗಿದ್ರೆ ಅಲ್ಲಿ ಓಟ್ ಇಲ್ಲಿ ಹಾಕ್ಸ್ಕೋಬಹುದಲ್ಲ. ಯಾವ ಏರಿಯಾದಲ್ಲಿ ಕಾಂಗ್ರೆಸ್ ಓಟ್ ಬೀಳಲ್ಲ, ಯಾವ ಏರಿಯಾದಲ್ಲಿ ಬಿಜೆಪಿ ಓಟ್ ಬೀಳಲ್ಲ, ಆ ಏರಿಯಾದಲ್ಲಿ ಬೀಳಲ್ಲ ಅಂತ ಡಿಸೈಡ್ ಆಗಿದೆ. ದುರದೃಷ್ಟ ಪ್ರಶ್ನೆ. ಈಗ ಕಾಂಗ್ರೆಸ್ ದೃಷ್ಟಿಯಲ್ಲಿ ಏನು, ಇವಿಎಂ ಮಿಷಿನ್ ಅಲ್ಲಿ ಏನೋ ಚಿಪ್ಗಳಲ್ಲಿ ಏನೋ ಅಳವಡಿಸಿದ್ದಾರೆ. ಹಾಗಿದ್ರೆ ಅಲ್ಲಿ ಓಟ್ ಹಾಕ್ಸ್ಕೋಬಹುದೈತಲ್ಲ. ಇವಿಎಂ ಮಿಷಿನ್ ಪ್ರಶ್ನೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಮುಂದೆನೆ. ಈಗ ಎಲ್ಲಿ ಓಟ್ ನಮ್ಗೆ ಬೀಳಲ್ಲ ಅಂತ ನಾವ್ ಅನ್ಕೊಂಡಿರ್ತೀವೋ ಅಲ್ಲಿ ಬೀಳಲ್ಲ ಅಂತ ಜನ ದೂರ ಇದ್ದಾಗ ಅಲ್ಲಿ ಇವಿಎಂ ಮಿಷಿನ್ ಇಂದ ತಪ್ಪಾಗಲ್ಲ. ಇವಿಎಂ ಮಿಷಿನ್ ಇಂದ ಓಟ್ ಹಾಕ್ಸ್ಕೋಬಹುದೈತಲ್ಲ. ಹಾಗಿದ್ರೆ ಇದು ಕಾಂಗ್ರೆಸ್ನವರು ಬೇಕಂತ ಒಂದು ಅಪಪ್ರಚಾರ ಮಾಡ್ತಾರೆ. ಬಿಜೆಪಿ ಅವರು ಹೇಳಿದ್ರೆ, ನೀವು ಕಾಂಗ್ರೆಸ್ ಅವರು ಅಷ್ಟೇ ಅಲ್ಲ, ಬಿಜೆಪಿ ಅವರು ಹೇಳಿದ್ರೆ ಎಲಿಕೇಟ್ ಮಾಡಿರುವಂತ ಸಂಶಯ ವ್ಯಕ್ತಪಡಿಸಿದ್ರು. ಸುಬ್ರಹ್ಮಣ್ಯಂ ಸ್ವಾಮಿ ಕೂಡ ಜಾಸ್ತಿ ಮಾತಾಡ್ತಿರೋದು ಕಾಂಗ್ರೆಸ್, ಯಾಕಂದ್ರೆ